Hello everyone, welcome to you first English poem Grandma Climbs a Tree. Before explanation of this poem, let me know about the poet. Ruskin Bond was poet of this poem. Ruskin Bond was born in 1934. He wrote his first novel, The Room on the Roof, when he was 17. He has written more than 30 books for children. It is a humorous poem written by Ruskin Bond, in which he describes his grandma who has an unusual habit that of climbing trees. ಈ ಒಂದು ಪದ್ಯ ಏನಿದೆ, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಅಂತಕ್ಕಂತಹ ಒಂದು ಪದ್ಯ, ಒಂದು ಪೊಯಮ್ ಏನಿದೆ, ಆ ಒಂದು ಪದ್ಯದ ಸಾರಾಂಶವನ್ನು ಈ ಒಂದು ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಸಾರಾಂಶವನ್ನು ಹೇಳೋದಕ್ಕೂ ಮುಂಚೆ ಈ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ರಸ್ಕಿನ್ ಬಾಂಡ್ ಅಂತಕ್ಕಂಥವ್ರು. ಇವರು 1934 1934ರಲ್ಲಿ ಜನಿಸ್ತಾರೆ. ಇವರ ಒಂದು ಫಸ್ಟ್ ನಾವೆಲ್ ಯಾವುದು ಅಂತಂದರೆ ದ ರೂಮ್ ಆನ್ ದ ರೂಫ್ ಅಂತಕ್ಕಂಥದ್ದು ಫಸ್ಟ್ ನಾವೆಲ್ ಆಗಿರುತ್ತೆ. ವೆನ್ ಇ ವಾಸ್ 17, ಅವರಿಗೆ 17 ವರ್ಷ ಇರುವಾಗಲೇ ಇವರು 30ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿರ್ತಾರೆ. ಅದು ಮಕ್ಕಳಿಗಾಗಿ 30ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು 17 ವರ್ಷದ ಹೊತ್ತಿಗೆ ಈ ಒಂದು ಪುಸ್ತಕಗಳನ್ನ ಬರೆದಿರ್ತಾರೆ. ಇಟ್ ಈಸ್ ಎ ಹ್ಯೂಮರಸ್ ಪೊಯಮ್ ರಿಟನ್ ಬೈ ರಸ್ಕಿನ್ ಬಾಂಡ್. ಇದೊಂಥರ ಹಾಸ್ಯಾಸ್ಪದವಾದಂತಹ, ನಾವು ನೋಡೋದಕ್ಕೆ ಕೇಳೋದಕ್ಕೆ ಹಾಸ್ಯಾಸ್ಪದವಾಗಿರುತ್ತೆ, ಆದರೆ ಅದರಲ್ಲಿ ಒಂದು ಥೀಮ್ ಇರುತ್ತೆ. ಇದು ಹ್ಯೂಮರಸ್ ಪೊಯಮ್ ಆಗಿದೆ, ಇನ್ ವಿಚ್ ಈ ಡಿಸ್ಕ್ರೈಬ್ಸ್ ಈಸ್ ಗ್ರ್ಯಾಂಡ್ಮಾ ಹೂ ಹ್ಯಾಸ್ ಆ್ಯನ್ ಅನ್ಯೂಶುವಲ್ ಹ್ಯಾಬಿಟ್. ಅವರ ಒಂದು ರಸ್ಕಿನ್ ಬಾಂಡ್ರವರ ಅಜ್ಜಿಯ ಬಗ್ಗೆ ಅವರು ಈ ಒಂದು ಪೊಯಮಲ್ಲಿ ವಿವರಿಸ್ತಾ ಹೋಗ್ತಾರೆ. ಅವರ ಅಜ್ಜಿಗೆ ಒಂದು ಅನ್ಯೂಶುವಲ್ ಹ್ಯಾಬಿಟ್ ಇರುತ್ತೆ, ಒಂದು ವಿಚಿತ್ರವಾದಂತಹ ಹವ್ಯಾಸ ಇರುತ್ತೆ. ಆ ಒಂದು ಹವ್ಯಾಸ ಏನು ಅಂತಂದರೆ, ಅವರ ಅಜ್ಜಿ ಅವರಿಗೆ ವಯಸ್ಸಾದ ನಂತರವೂ ಕೂಡ ಮರವನ್ನು ಹತ್ತುತ್ತಾ ಇರ್ತಾರೆ. ಅದು ಅನ್ಯೂಶುವಲ್ ಹ್ಯಾಬಿಟ್. ಅದ್ರ ಬಗ್ಗೆ ವಿವರಿಸ್ತಾ ಹೇಳಿರ್ತಕ್ಕಂತಹ ಪದ್ಯ ಇದಾಗಿರುತ್ತೆ. ಫಸ್ಟ್ ಐ ವಿಲ್ ರೀಡ್ ಪೊಯಮ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಸ್ಪ್ರೆಡ್ಡಿಂಗ್ ಅವರ್ ಐ. She had been up their branches in a trice, and mind you, when last she climbed a tree, she was 62. Ever since childhood, she had had this gift for being happier in a tree than in a lift. First line itself poet as calling his grandmother is genius. A person is genius if he is intellectually very good at one particular skill. When I am talking about skill, it can be anything. So if there is a person who is very good at cooking, you can say he is genius cook. Okay, if there is a person who plays piano very well, you can say this person genius at playing piano. Okay, genius can be at various areas of their interest, and who is exceptionally good. They are better than anyone who is pursues in that field. So he is saying that my grandmother was genius. ಈ ಒಂದು ಲೈನಲ್ಲಿ ಪೊಯೆಟ್ ಏನು ಹೇಳ್ತಿದ್ದಾರೆ ಅಂತಂದರೆ, ನನ್ನ ಅಜ್ಜಿ ಜೀನಿಯಸ್ ಅಂತ ಹೇಳ್ತಿದ್ದಾರೆ. ನನ್ನ ಗ್ರ್ಯಾಂಡ್ ಮದರ್ ಏನಿದ್ದಾರೆ ಜೀನಿಯಸ್ ಅಂತ ಯಾವಾಗ ಕರಿತೀವಿ ಅಂತಂದರೆ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಕಿಲ್ಲಲ್ಲಿ, ಅಂದರೆ ಯಾವುದಾದ್ರೂ ಒಂದು ಪರಿಣಿತ ಕೌಶಲ್ಯ ಇದ್ದಾಗ ಮಾತ್ರ, ಒಂದು ನಿರ್ದಿಷ್ಟ ವಿಷಯದಲ್ಲಿ ಪರಿಣಿತಿ ಅಥವಾ ಕೌಶಲ್ಯವನ್ನು ಹೊಂದಿದ್ರೆ ಅವರಿಗೆ ಜೀನಿಯಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾರೊಬ್ಬರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾರೆ, ಅವ್ರು ಮಾಡಿದ ಅಡುಗೆಗೆ ಬಿಟ್ಟರೆ ಅದಕ್ಕೆ ಹೋಲಿಕೆನೇ ಇಲ್ಲ ಅಂತಂದರೆ ಅವ್ರನ್ನ ಜೀನಿಯಸ್ ಅಂತ ಕರಿಬೋದು. ಅವ್ರನ್ನ ಕುಕ್ಕಿಂಗಲ್ಲಿ ಜೀನಿಯಸ್ ಅಂತ ಕರಿಬೋದು. ಯಾವುದೋ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ತುಂಬ ಚೆನ್ನಾಗಿ ನುಡಿಸ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಜೀನಿಯಸ್ ಅಂತ ಕರಿಬೋದು. ಕೆಲವೊಂದು ಲೈಫಲ್ಲಿ ಅವ್ರದ್ದೇ ಆದ ಒಂದು ಕಲೆಗಳನ್ನ ಒಳಗೊಂಡಿರ್ತಾರೆ. ಅಂದರೆ ಅವ್ರ ಜೀವನವನ್ನು ಎದುರಿಸ್ತಕ್ಕಂಥ ಶೈಲಿ ಆಗಿರ್ಬೋದು, ಅವರ ಬುದ್ಧಿವಂತಿಕೆ ಆಗಿರ್ಬೋದು, ಯಾವುದೇ ಒಂದು ವಿಷಯಗಳನ್ನ ತಗೊಂಡ್ರೆ ಅವರು ಎಲ್ರಿಗಿಂತ ವಿಶಿಷ್ಟವಾಗಿ ಕಾಣ್ತಾರೆ. ಆದ್ದರಿಂದ
ಅವರ ಒಂದು ಮಾಡುವ ಕೆಲಸದ ಮೇಲೆ ನಾವು ಜೀನಿಯಸ್ ಅಂತ ಕರಿಬೋದು. ಆ ಪೊಯೆಟ್ ಏನು ಹೇಳ್ತಿದ್ದಾರೆ ಅಂತಂದರೆ ತನ್ನ ಅಜ್ಜಿ ತುಂಬ ಜೀನಿಯಸ್ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಅಂತ ಹೇಳ್ಬಿಟ್ಟು ಕಾರಣನ ಇನ್ನೂ ಹೇಳಿಲ್ಲ. ಮುಂದಿನ ಸಾಲುಗಳಲ್ಲಿ ಅವ್ರು ಯಾಕೆ ಜೀನಿಯಸ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂತ ಹೇಳ್ಬಿಟ್ಟು ವಿವರಿಸ್ತಾ ಹೋಗ್ತಾರೆ. ಯು ವುಡ್ ಲೈಕ್ ಟು ನೋ ವೈ ಬಟ್ ಹಿ ಈಸ್ ನಾಟ್ ಟೆಲ್ಲಿಂಗ್ ವೈ. ಏನಕ್ಕೆ ಅವ್ರನ್ನ ಜೀನಿಯಸ್ ಅಂತ ಕರೆದ್ರು ಅಂತ ಹೇಳ್ಬಿಟ್ಟು ಆ ಒಂದು ಕಾರಣವನ್ನು ಹೇಳಿಲ್ಲ. ಇನ್ ನೆಕ್ಸ್ಟ್ ಲೈನ್ is telling reason because she could climb trees spreading her high. She is very good at climbing trees. Spreading means horizontally growing. ಇಲ್ಲಿ ಎರಡನೇ ಲೈನ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಅವರ ಅಜ್ಜಿ ತುಂಬ ಅಸಾಧಾರಣ ಶಕ್ತಿಯನ್ನು ಹೊಂದಿದ್ರು. ಮರವೇರ್ತಕ್ಕಂತಹ ಒಂದು ನಿರಾಯಾಸವಾಗಿ ಮರವನ್ನು ಹತ್ತತಕ್ಕಂತಹ ಕಲೆಯನ್ನು ಅವರು ಕಲ್ತಿರ್ತಾರೆ. ಅದು ಅತಿ ಉದ್ದವಾಗಿರ್ತಕ್ಕಂತಹ ಮರ ಆಗಿರ್ಬೋದು, ಎತ್ತರದ್ದಾಗಿರ್ಬೋದು ಅಥವಾ ವಿಶಾಲವಾಗಿ ಹರಡಿದ್ದಾಗಿರಬಹುದು. ಸ್ಪ್ರೆಡ್ಡಿಂಗ್ ಆರ್ ಐ ಅಂದರೆ ವಿಶಾಲವಾಗಿ ಹರಡಿರ್ತಕ್ಕಂತಹ ಮರ ಆಗಿರ್ಬೋದು ಅಥವಾ ಎತ್ತರವಾಗಿ ಬೆಳೆದಿರ್ತಕ್ಕಂತಹ ಮರ ಆಗಿರ್ಬೋದು. ಅಂತಹ ಮರಗಳನ್ನ ಅವರು ಲೀಲಾಜಾಲವಾಗಿ ಹತ್ತುವ ಕಲೆಯನ್ನು ಬೆಳೆಸಿಕೊಂಡಿದ್ರು. ಶಿ ಕ್ಯಾನ್ ಕ್ಲೈಂಬ್ ಎವ್ರಿ ಟೈಪ್ ಆಫ್ ಟ್ರೀಸ್. ಟ್ರೈಸ್ ಮೀನ್ಸ್ ವೆರಿ ಕ್ವಿಕ್ಲಿ. ಶಿ ಕ್ಯಾನ್ ಡೂ ಇಟ್ ವೆರಿ ಫಾಸ್ಟ್. ಅವರು ಮರವನ್ನು ಹೇಗೆ ಏರ್ತಾ ಇರ್ತಾರೆ ಅಂತಂದರೆ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಏರ್ತಾ ಇರ್ತಾರೆ. ಅವರು ಬಹುಮಹಡಿ ಮನೆಯನ್ನು ಅಥವಾ ಲಿಫ್ಟ್ಗಿಂತನೂ ಸುಲಭವಾಗಿ ಮರ ಏರ್ತಕ್ಕಂತಹ ಕಲೆಯನ್ನು ಕಲ್ತಿರ್ತಾರೆ. ಆ್ಯಂಡ್ ಮೈಂಡ್ ಯು ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಎ ಟ್ರೀ ಶಿ ವಾಸ್ 62 ಎವರ್. ಅವರು ಮರವನ್ನು ಲಾಸ್ಟಾಗಿ ಹತ್ತಿದ್ದು, ಕೊನೆಗೆ ಹತ್ತಿದ್ದ ಒಂದು ಅವಾಗ ಏಜ್ ಎಷ್ಟಿತ್ತು ಅಂತಂದರೆ 62 ಅವರ ವಯಸ್ಸಾಗಿರುತ್ತೆ. ಸಿನ್ಸ್ ಚೈಲ್ಡ್ಹುಡ್ ಶಿ ಹ್ಯಾಡ್ ಆಸ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ lift. Tree is happiest place to his grandmother. So poet tried to say my grandmother happy in that work. ಕವಿ ಏನು ಹೇಳ್ತಾರೆ ಅಂತಂದರೆ ಆ ಒಂದು ಬ್ರಾಂಚಸ್ ಇರ್ತಕ್ಕಂತಹ ಮರವನ್ನು ತುಂಬ ಕ್ವಿಕ್ಕಾಗಿ ಹತ್ತತಕ್ಕಂತಹ ಕಲೆಯನ್ನು ತನ್ನ ಅಜ್ಜಿ ಕಲ್ತಿರ್ತಾರೆ. ಅದಲ್ಲದೆ ಅವರ ಒಂದು ಲಾಸ್ಟಲ್ಲಿ ಹತ್ತಿದಾಗ ಅವ್ರ ವಯಸ್ಸು 62 ಇರುತ್ತೆ. ಅವರು ಈ ಮರವನ್ನು ಏರೋದಕ್ಕೆ ಅವರು ಒಂದು ಏಜಿಗೆ ಬಂದ ಮೇಲೆ ದೊಡ್ಡವರಾದಮೇಲೆ ಕಲ್ತಿದ್ದಲ್ಲ, ಅದು ಅವರು ಚೈಲ್ಡ್ಹುಡ್ಡಿಂದಾನೇ ಬಾಲ್ಯದಿಂದಾನೇ ಅವ್ರಿಗೆ ಇದು ಒಂದು ಗಿಫ್ಟ್ ಆಗಿ ಬಂದಿರುತ್ತೆ. ಸುಲಭವಾಗಿ ಹತ್ತತಕ್ಕಂತಹ ಅಸಾಧಾರಣ ಶಕ್ತಿ ಅವರಿಗಿರುತ್ತೆ. ಅದರಲ್ಲಿ ಅವರು ಖುಷಿ ಪಡ್ತಾ ಇರ್ತಾರೆ. ಮರವನ್ನು ಹತ್ತತಕ್ಕಂತಹ ಒಂದು ಕೆಲಸ ಏನಿದೆ ಅದರಿಂದ ಅವರಿಗೆ ತುಂಬಾ ಖುಷಿ ಸಿಗ್ತಾ ಇರುತ್ತೆ. ಅವ್ರು ತುಂಬ ಹ್ಯಾಪಿಯಾಗಿರ್ತಾರೆ ಆ ಒಂದು ವರ್ಕಲ್ಲಿ ಇನ್ವಾಲ್ವ್ ಆದಾಗ ಅಂತ ಹೇಳ್ತಾರೆ. ಫಸ್ಟ್ ಸ್ಟ್ಯಾನ್ಸ್ ಏನು ಸಾರಾಂಶ ಇದೆ ಅದು ಕಂಪ್ಲೀಟ್ ಆಗಿದೆ. And though as years went by she would be told that climbing trees should stop when one grew old, and that growing old should be gone about gracefully, she had laugh and say, well, I will grow disgracefully, I can do it better, and we had to agree. And though as years went by she would be told that climbing trees should stop when one grew old. She is become very old. She could stop climbing the tree. It is very dangerous. Once she fall down, taking long time to recover. ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂತಂದರೆ ಅವ್ರಿಗೆ ತುಂಬ ವಯಸ್ಸಾಗಿರೋದ್ರಿಂದ ಮರಗಳನ್ನ ಹತ್ತೋದನ್ನು ನಿಲ್ಲಿಸಬೇಕು. ಹತ್ತಬೇಕಾದ್ರೆ ಅವ್ರು ಏನಾದರೂ ಮೇಲಿಂದ ಕೆಳಗಡೆ ಬಿದ್ದರೆ ಅವ್ರಿಗೆ ಗಾಯಗಳಾಗ್ತವೆ. ಅದಲ್ಲದೆ ಅವರು ಮತ್ತೆ ಚೇತರಿಸ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾ ಇದ್ದಾರೆ. That climbing trees should stop when one grew old, and that growing old should be gone about gracefully. People are saying if she climbs the tree, people who look at her don't feel like respect to her. She does not care others are respecting or not. ಜನ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ನಮಗಿಂತ ದೊಡ್ಡವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಅಂದರೆ ನಮಗಿಂತ ದೊಡ್ಡವ್ರನ್ನ ನಾವು
ಗೌರವಿಸ್ತೀವಿ, ಅದೇ ರೀತಿ ಜನರ ಒಂದು ಗೌರವ ಸಿಗಬೇಕು ಅಂತಂದರೆ ವಯಸ್ಸಾದವರು ಸ್ವಲ್ಪ ಗೌರವಯುತವಾಗಿ ನಡ್ಕೋಬೇಕು. ಇವರಿಗೆ ವಯಸ್ಸಾದ ನಂತರವೂ ಹೀಗೆ ಮರವನ್ನು ಏರ್ತಾ ಇದ್ದರೆ ಬೇರೆಯವರು ಗೌರವವನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಹೇಳಿದ್ರು ಸಹ ಅವರು ಅದಕ್ಕೆ ಕೇರ್ ಮಾಡಲ್ಲ. ಯಾರು ನನಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಥವಾ ರೆಸ್ಪೆಕ್ಟ್ ಮಾಡ್ತಿಲ್ಲ ಅದರ ವಿಷಯ ಅವರಿಗೆ ಬೇಕಾಗಿಲ್ಲ. ಅವ್ರು ಏನು ಹೇಳ್ತಾರೆ, ಶಿ ಹ್ಯಾಡ್ ಲಾಫ್ ಆ್ಯಂಡ್ ಸೇ ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಪರವಾಗಿಲ್ಲ, ನಾನು ಹೀಗೆ ಹೋಗ್ತೀನಿ, ಅದು ನನಗೆ ಹೀಗೆ ಇಷ್ಟ, ಬೇರೆಯವ್ರು ಏನು ಹೇಳ್ತಿದ್ದಾರೆ ಅದು ನನಗೆ ಬೇಡ ಅಂತ ಹೇಳ್ಬಿಟ್ಟು ನಗ್ತಾ ಹೇಳ್ತಾರೆ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್ ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಹೌದು, ನಾನು ಹೀಗೆ ಹೋಗ್ತೀನಿ ಅಂತ ಅವ್ರು ಹೇಳಿದಾಗ ಸರಿ ನೀವು ಹಾಗೇ ಇರಿ ಅಂತ ಹೇಳ್ತಾರೆ. ಯಾಕಂತಂದರೆ ಅಲ್ಲಿ ಮರಗಳಿರೋದಿಲ್ಲ, ಬಿಕಾಸ್ ಟ್ರೀಸ್ ಆರ್ ನಾಟ್ ದೇರ್. ಅಲ್ಲಿ ಇಲ್ಲದೆ ಇರೋದ್ರಿಂದ ಆ ಒಂದು ಉದ್ಯಾನ ಏನಿದೆ ಅಲ್ಲಿ ಮರಗಳೆಲ್ಲ ಖಾಲಿ ಆಗಿರೋದ್ರಿಂದ, ಮರಗಳೇ ಇಲ್ಲದೆ ಇರೋದ್ರಿಂದ ಜನ ಕೂಡ ಒಪ್ತಾರೆ ಮತ್ತು ಮನೆಯವರು ಕೂಡ ಒಪ್ತಾರೆ. ಸೊ ನೀವು ಹೀಗೆ ಕಂಟಿನ್ಯೂ ಆಗಿ ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. For in all the garden there wasn't a tree she had not been up at one time or another, having learned to climb for a loving brother when she was 6, but it was feared by all. That one day she had a terrible fall. The outcome was different. While we were in town, she climbed a tree and couldn't come down. When she was 6 years old, she learned to climb on the tree the help of her brother. Terrible means grandma hurt badly. She could climb up, but she was not able to get down. ಒಂದು ಸಾರಿ ಅಥವಾ ಯಾವುದೋ ಒಂದು ಟೈಮಲ್ಲಿ ಅವರು ಮರ ಏರೋದನ್ನು ಕಲ್ತಿರೋದಿಲ್ಲ. ಅವರು 6 ವರ್ಷ ಇದ್ದಾಗಲೇ ಅವರ ಅಣ್ಣನಿಂದ ಈ ಒಂದು ಕಲೆಯನ್ನು ಕಲ್ತಿರ್ತಾರೆ. ಮನೆಯವರೆಲ್ಲರೂ ಸಹ ಅವರ ಹತ್ತುವ ಕಲೆ ಏನಿರುತ್ತೋ ಅದನ್ನು ನೋಡಿ ಸದಾ ಭಯಪಡ್ತಾ ಇರ್ತಾರೆ. ಆದರೆ ಒಂದಿನ ಇದಕ್ಕಿದ್ದಂತೆ ಏನಾಗುತ್ತೆ ಅಂತಂದರೆ ಅವರು ಮರದ ಮೇಲಿಂದ ಕೆಳಗಡೆ ಭಯಾನಕವಾಗಿ ಬೀಳ್ತಾರೆ. ಅವ್ರಿಗೆ ತುಂಬ ಗಾಯಗಳಾಗುತ್ತೆ. ಔಟ್ಕಮ್ ಏನಿರುತ್ತೆ ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆಗ ಮನೆಯವರೆಲ್ಲರೂ ಟೌನಿಗೆ ಹೋಗಿರ್ತಾರೆ. ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ಅವರು ಮರವನ್ನು ಹತ್ತುತ್ತಾರೆ, ಆದರೆ ಮರದಿಂದ ಕೆಳಗೆ ಇಳಿಯೋದಕ್ಕೆ ಆಗೋದಿಲ್ಲ. After the rescue, the doctor took Granny's temperature and said, I strongly recommend a quiet week in bed. We sighed with relief and tucked her up well. Poor Granny. For her, it was like a brief season in hell. Confined to her bedroom, while every breeze whispered of summer and dancing leaves. When she was not able to get down, they had called people, had to rescue. Rescue means save. The doctor took Granny's temperature and said, doctor came and checked her temperature. Maybe she had fever. ಯಾವಾಗ ಅಜ್ಜಿ ಅಲ್ಲಿಂದ ಕೆಳಗೆ ಇಳಿಯೋದಕ್ಕಾಗಲಿಲ್ವೋ ಅಥವಾ ಕೆಳಗಡೆ ಬಿದ್ದರೋ ಆಗ ಜನ ಬಂದು ಅವ್ರನ್ನ ಸೇವ್ ಮಾಡ್ತಾರೆ, ರೆಸ್ಕ್ಯೂ ಮಾಡ್ತಾರೆ. ಅದಾದಮೇಲೆ ಡಾಕ್ಟ್ರನ್ನ ಕರೆಸ್ತಾರೆ. ಡಾಕ್ಟರು ಅವರ ಟೆಂಪ್ರೇಚರ್ನ ಚೆಕ್ ಮಾಡ್ತಾರೆ. ಅಂತಂದರೆ ಅವ್ರಿಗೆ ಜ್ವರ ಬಂದಿರುತ್ತೆ. ಆ ಬಿದ್ದ ಒಂದು ಏಟಿಗೆ ಅಥವಾ ಗಾಯಗಳಾಗಿರೋದಕ್ಕೆ ಅವರಿಗೆ ಜ್ವರ ಬಂದಿರುತ್ತೆ. ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ಐ ಮೀನ್ಸ್ ಐ ಅಂದರೆ ಇಲ್ಲಿ ಡಾಕ್ಟರ್ ರೆಕಮೆಂಡ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅಡ್ವೈಸ್ ಮಾಡ್ತಾ ಇದ್ದಾರೆ. ಐ ಅಡ್ವೈಸಿಂಗ್ ಯು ಡೂ ಸ್ಟೇ ಇನ್ ಬೆಡ್. ನೀವು ಬೆಡ್ಡಲ್ಲಿರಬೇಕು, ಮಲಗಿ ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಅಡ್ವೈಸ್ ಮಾಡ್ತಾರೆ. 1 ವೀಕ್ ಅಂದರೆ 1 ವಾರ ಅವರಿಗೆ ರೆಸ್ಟನ್ನು ಹೇಳ್ತಾರೆ. ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಅರ್ ಅಪ್ ವೆಲ್. ಈ ಒಂದು ರಸ್ಕಿನ್ ಬಾಂಡ್ರವರ ಫ್ಯಾಮಿಲಿ ಏನಿರುತ್ತೆ ಅವ್ರಿಗೆ ವಿಶ್ರಾಂತಿಯನ್ನು ನೀಡ್ತಾರೆ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ದೇ ಟುಕ್ ಹರ್ ಇನ್ ದ ಬೆಡ್. Poor Granny. For her it was like a brief season in hell. Poor Granny means
year doesn't mean to Granny was poor. It's showing ಪ್ರಿಟಿ ಟು ಹರ್. ಅವ್ರಿಗೆ ಕರುಣಾಜನಕ ಸ್ಥಿತಿಗೆ ವಿಷಾದವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ವೆನ್ ವಿ ಸಿ, ಅವ್ರನ್ನ ನೋಡಿದ ತಕ್ಷಣ ನಾವು ಹೇಗೆ ಅಯ್ಯೋ ಪಾಪ ಅಂತ ಹೇಳ್ತೀವಲ್ವ, ಆ ಥರ ಅವ್ರಿಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. Confined to her bedroom while a very breeze whispered of summer and dancing leaves. When she was in the bed, she think of trees whisper of summer. She could hear that leaves sound. She feel uncomfortable. She want to go outside. ಅವ್ರಿಗೆ ಯಾವ ಥರ ಫೀಲ್ ಆಗ್ತಾ ಇರುತ್ತೆ ಅಂತಂದರೆ, ಎಲೆಗಳ ಒಂದು ಸೌಂಡ್ ಕೇಳ್ತಾ ಇರುತ್ತೆ, ಗಾಳಿ ಬೀಸ್ತಾ ಇರೋದು ಕೇಳ್ತಾ ಇರುತ್ತೆ. ಅವರು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರ್ತಾರೆ. ಅವ್ರಿಗೇನೋ ಒಂಥರ ಒತ್ತಡದಲ್ಲಿ ಇದ್ದಂಗೆ. ಹೊರಗಡೆ ಓಡಾಡ್ಕೊಂಡಿದ್ದವರು ಇವಾಗ ರೆಸ್ಟ್ ಮಾಡಬೇಕು, ಬೆಡ್ಡಲ್ಲಿ ಇರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅವರು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರ್ತಾರೆ. But she had held her peace till she felt stronger. Then she sat up and said, I will lie here no longer. And she called for my father and told him undaunted that a house in a treetop was what she now wanted. My dad knew his duties. He said, that's all right. You will have what you want, dear. I will start work tonight. She had held her peace till she felt stronger. So she waited patiently till she felt stronger. ಅವರು ಗುಣ ಆಗೋವರೆಗೂ, ಸ್ವಲ್ಪ ಚೇತರಿಕೆ ಕಾಣೋವರೆಗೂ ವೆಯ್ಟ್ ಮಾಡ್ತಾರೆ, ತುಂಬ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾರೆ. ದೆನ್ ಶಿ ಸ್ಯಾಟ್ ಅಪ್ ಅಂಡ್ ಸೆಡ್, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಶಿ ಸೆಡ್, ಐ ಹ್ಯಾವ್ ಟು ಗೋ ಕ್ಲೈಮ್ ದ ಟ್ರೀ. ಅದಾದಮೇಲೆ ಹೇಳ್ತಾರೆ, ನನಗೆ ಇಲ್ಲಿ ಬೆಡ್ಡಲ್ಲಿ ಇರೋದಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಪೊಯೆಟ್ ತಂದೆ ಏನಿರ್ತಾರೆ, ರಸ್ಕಿನ್ ಬಾಂಡ್ ಅವರ ತಂದೆ ಏನಿರ್ತಾರೆ, ಅವ್ರನ್ನ ಕರೆದು ಹೇಳ್ತಾರೆ, ನನಗೆ ಜಾಸ್ತಿ ಇಲ್ಲಿ ಇರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅನ್ಡಾಂಟೆಡ್ ಅಂದರೆ ವಿತೌಟ್ ಎಸಿಟೇಷನ್ ಅಂತ, ಅಂದರೆ ಯಾವುದೇ ಒಂದು ಎಸಿಟೇಷನ್ ಇಲ್ದೇ ಅವರು ವಿತೌಟ್ ಥಿಂಕಿಂಗ್ ಟ್ವೈಸ್, ಯಾವುದನ್ನು ಯೋಚನೆ ಮಾಡ್ದೇ ಹೇಳ್ತಕ್ಕಂಥದ್ದು. ಶಿ ಟೋಲ್ಡ್ ಟು ಹರ್ ಸನ್ ಶಿ ವಾಂಟೆಡ್ ಎ ಹೌಸ್ ಇನ್ ಟ್ರೀ ಟಾಪ್. ಮರದ ಮೇಲೆ ಒಂದು ಮನೆಯನ್ನು ಕಟ್ಕೊಡಿ ಅಂತ ಹೇಳ್ಬಿಟ್ಟು ಅವರ ಮಗನಿಗೆ ಹೇಳ್ತಾರೆ. ಡ್ಯಾಡ್ ನ್ಯೂ ಇಸ್ ಡ್ಯೂಟೀಸ್. ಈ ಸೆಡ್, ದಟ್ಸ್ ಆಲ್ ರೈಟ್. ಆ್ಯಸ್ ಎ ಸನ್ ಈ ನ್ಯೂ ಇಸ್ ಡ್ಯೂಟೀಸ್ ಟು ಫುಲ್ಫಿಲ್ ಮದರ್ಸ್ ಡಿಸೈರ್ಸ್. You will have what you want, dear. I will start work tonight. He started build a house in a tree. ರಸ್ಕಿನ್ ಬಾಂಡ್ ರವರ ತಂದೆ ಏನಿರ್ತಾರೆ, ಅವರು ಅವರ ತಾಯಿಗೆ ಮಾಡ್ತಕ್ಕಂತಹ ಕರ್ತವ್ಯ ಅವರಿಗೆ ಗೊತ್ತಿರುತ್ತೆ. ಅವ್ರು ಹೇಳ್ತಾರೆ, ಓಕೆ ಅದು ನಾನು ಮಾಡ್ತೀನಿ, ನಿಮ್ಗೇನು ಬೇಕೋ ಮರದ ಮೇಲೆ ಮನೇನ ನಾನು ಕಟ್ಕೊಡ್ತೀನಿ ಅಂತ ಹೇಳ್ತಾರೆ. With my expert assistance, he soon finished the chore, made her a tree house with windows and a door. Assistance means if I am officer in company, I have a assistance. He is helping me in my job. He helped his father to build a house. ಒಬ್ಬ ಅಸಿಸ್ಟೆಂಟ್, ಎಕ್ಸ್ಪರ್ಟ್ ಅಸಿಸ್ಟೆಂಟ್ನ ತಗೊಂಡು ಆ ಒಂದು ಮನೇನ ಕಟ್ಟೋದಕ್ಕೆ ಹೆಲ್ಪನ್ನು ತಗೋತಾರೆ. ಮೇಡ್ ಆರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಡೋರ್. ದೇ ಮೇಡ್ ಎ ಟ್ರೀ ಹೌಸ್ ವಿಚ್ ಹ್ಯಾಡ್ ಎ ಡೋರ್ಸ್ ಆ್ಯಂಡ್ ವಿಂಡೋಸ್. ಅವರು ಒಂದು ಮನೆಯನ್ನು ಕಟ್ತಾರೆ, ಮರದ ಮೇಲೆ ಒಂದು ಮನೆಯನ್ನು ಕಟ್ಟಿ ಅದಕ್ಕೆ ಕಿಟಕಿ ಬಾಗಿಲುಗಳನ್ನು ಮಾಡ್ತಾರೆ. ಇಟ್ ವಾಸ್ ಲೈಕ್ ಎ ನಾರ್ಮಲ್ ಹೌಸ್ ಬಟ್ ಇಟ್ ವಾಸ್ ಇನ್ ಟಾಪ್ ಆಫ್ ಎ ಟ್ರೀ. ಆ ಒಂದು ಟಾಪ್ ನಾವು ಕಟ್ತಕ್ಕಂಥ ಮನೆಯ ರೀತಿಯಲ್ಲೇ ಅದು ಇರುತ್ತೆ, ಆದರೆ ಅದು ಮರದ ಮೇಲೆ ಇರುತ್ತೆ. ಆ ಒಂದು ಅಸಿಸ್ಟೆಂಟ್ ಸಹಾಯದಿಂದ ಆ ಮನೆಯನ್ನು ಕಟ್ತಾರೆ. So Annie moved up and now every day I climb to her room with glasses and tray. She sits there in state and drinks sherry with me, upholding her right to reside in a tree. ಅಜ್ಜಿಯೇನೋ ಮರವನ್ನು ಏರಿ ಅಲ್ಲಿ ಮನೆಯಲ್ಲಿ ಇರ್ತಾರೆ, ಆದರೆ ಇವಾಗ ಪೊಯೆಟ್ ಅವ್ರಿಗೆ ಸರ್ವ್ ಮಾಡಬೇಕಾಗಿರುತ್ತೆ.
ಪೊಯೆಟ್ ಸರ್ವ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗ್ಲಾಸಸ್ ಮತ್ತು ಟ್ರೇನ ಮೂಲಕ. ಈ ಸರ್ವ್ಡ್ ಈಸ್ ಗ್ರಾನಿ with glasses and tray. When we talks about in state, she sits in state. Okay, see that line. When we talks about in state, king being in his kingdom, like that she sits in the tree house. ಸ್ಟೇಟ್ ಅಂದರೆ ಇಲ್ಲಿ ಅವರ ಒಂದು ಪ್ಲೇಸಲ್ಲಿ ಅವರು ಇರ್ತಾರೆ. ಅಂದರೆ ಅಜ್ಜಿ ಅವರ ಒಂದು ಸ್ಟೇಟಲ್ಲಿ ಇದ್ದಾರೆ. ಅಂದರೆ ರಾಜನ ಕಿಂಗ್ಡಮಲ್ಲಿ, ರಾಜ್ಯದಲ್ಲಿ ಹೇಗಿರ್ತಾನೋ ಹಾಗೆ ಅಜ್ಜಿಗೆ ಸಿಗಬೇಕಾದಂತಹ ಒಂದು ಪ್ಲೇಸ್, ಅವ್ರು ಇಷ್ಟಪಟ್ಟಂತಹ ಜಾಗದಲ್ಲಿ ಅವರು ಇದ್ದಾರೆ. ಶಿ ಡ್ರಿಂಕ್ಸ್ ಶೆರ್ರಿ ವಿತ್ ಮೀ. ಶೆರ್ರಿ ಮೀನ್ಸ್ ಇಟ್ ಈಸ್ ಬ್ರೌನ್ ಆ್ಯಂಡ್ ಯೆಲ್ಲೋ ಕಲರ್ಡ್ ವೈನ್. ಯೆಲ್ಲೋ ಕಲರ್ ಮತ್ತು ಬ್ರೌನ್ ಕಲರ್ ಇರ್ತಕ್ಕಂತಹ ಒಂದು ವೈನ್ ಆಗಿರುತ್ತೆ. ಅವರು ಆ ಒಂದು ವೈನನ್ನು ಪೊಯೆಟ್ ಜೊತೆ ಕುಡಿತಾರೆ. Upholding a right to reside in a tree, she felt that she deserved to stay in the tree house. ಅವ್ರಿಗೆ ಅದು ಆ ಒಂದು ಮರದಲ್ಲಿ ಮನೆಯನ್ನು ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಅವರ ಹಕ್ಕು ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂಡಿರ್ತಾರೆ. ಮತ್ತು ಹಾಗೆ ಕೂಡ ಅವರು ಸಂತೋಷವಾಗಿ ಅಲ್ಲಿ ಜೀವಿಸ್ತಾರೆ. I come to the end of this poem. I really hope all of you understood well. ನಾನು ಈ ಪದ್ಯವನ್ನು ಸಾರಾಂಶವನ್ನು ನಿಮಗೆ ಹೇಳಿದ್ದೀನಿ. ಈ ಒಂದು ಸಾರಾಂಶ ನಿಮಗೆ ಇಷ್ಟ ಆಗಿದರೆ, ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದಲ್ಲದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಗ್ಲೀಷ್ನ ಕೆಲವೊಂದು ಪಾಠಗಳು ಮತ್ತು ಪದ್ಯಗಳ ಸಾರಾಂಶವನ್ನು ಹೇಳ್ತೀನಿ. ಅದಲ್ಲದೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮತ್ತು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಗ್ರಾಮರ್ ಪಾಯಿಂಟ್ಸ್ ಕೂಡ ಹೈಲೈಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್.